ಇದು ದೇವದಾಸಿಯರ ನೋವಿನ ಕತೆ. ದೇವದಾಸಿಯರು ಕಳೆದ ಹಲವು ವರ್ಷಗಳಿಂದ ದೇವದಾಸಿಯರಷ್ಟೇ ಅಲ್ಲ, ಅವರ ಇಡೀ ಕುಟುಂಬ ಅನುಭವಿಸ್ತಾ ಇರುವಂತಹ ಅನ್ಯಾಯದ ಕತೆ. ದೇವದಾಸಿಯರ ಜಮೀನಿಗೆ ಮಾಜಿ ಶಾಸಕರಿಂದ ಕನ್ನ ಹಾಕಿರುವಂತಹ ಆರೋಪ ಕೇಳಿಬಂದಿದೆ. ಹೊಸ ಆರೋಪ ಅಲ್ಲ. ನ್ಯೂಸ್ ಫಸ್ಟ್ ಈ ಬಗ್ಗೆ ಈ ಹಿಂದೆಯೂ ಕೂಡ ವರದಿಯನ್ನ ಮಾಡಿತ್ತು. ಆ ಮಾಜಿ ಶಾಸಕರನ್ನ ಪ್ರಶ್ನೆಯೂ ಕೂಡ ಮಾಡಿತ್ತು. ಮಾಜಿ ಶಾಸಕ ಬಸವರಾಜ ದಡೇಸುಗೂರ್ ಅವರ ವಿರುದ್ಧ ಜಮೀನು ಕಬ್ಜಾದ ಆರೋಪ ಕೇಳಿಬರ್ತಾ ಇರೋದು. ದೂರು ಸಲ್ಲಿಸಿ 1 ವರ್ಷವಾದರೂ ಕೂಡ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ. ಖುದ್ದು ಮುಖ್ಯಮಂತ್ರಿಗಳೇ ಹೇಳ್ತಾರೆ, ದೇವದಾಸಿಯರಿಗೆ ಅನ್ಯಾಯ ಆಗಬಾರ್ದು, ಆ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳಿ, ಪರಿಶೀಲನೆ ಮಾಡಿ ಅಂತ ಹೇಳಿ. ಹಂಗ ಹೇಳಿದ್ರು ಕೂಡ ಇದುವರೆಗೆ ಆಕ್ಷನ್ ಆಗಿಲ್ಲ. ಅದು ವಿಪರ್ಯಾಸ. ದೇವದಾಸಿ ಪುನರ್ವಸತಿ ಯೋಜನೆಯ ಅಡಿ ಈ ಮಹಿಳೆಯರಿಗೆ ಜಮೀನುಗಳನ್ನ ಹಂಚಿಕೆ ಮಾಡಲಾಗಿತ್ತು. ಆದ್ರೆ ಮಾಜಿ ಶಾಸಕರಾಗಿರುವಂತಹ ಬಸವರಾಜ ದಡೇಸುಗೂರು ಅವರು ಆ ಜಮೀನನ್ನ ತಮ್ಮ ಮಕ್ಕಳು ಹಿಂಬಾಲಕರ ಹೆಸರಿಗೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಇದೆ. ದೇವದಾಸಿ ಭೂಮಿ ಕಬ್ಜಾ ಪ್ರಕರಣದಲ್ಲಿ ಸದ್ಯ ಅಧಿಕಾರಿಗಳು ಕೂಡ ದಾರಿ ತಪ್ಪಿಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಕ್ರಮಕ್ಕೆ ಮುಖ್ಯಮಂತ್ರಿಗಳೇ ಸೂಚನೆ ಕೊಟ್ಟರು, ಜಿಲ್ಲಾಧಿಕಾರಿ ಯಾಕೆ ಮೌನವಾಗಿದ್ದಾರೆ? ಕೂಡಲೇ ಸರಿಯಾದ ರೀತಿ ತನಿಖೆ ನಡೆಸುವಂತೆ ಸಂತ್ರಸ್ತರು ಆಗ್ರಹವನ್ನ ಮಾಡ್ತಿದ್ದಾರೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಲ್ವಾ, ಇದು ತಮ್ಮ ಜಮೀನನ್ನ ಬಗ್ಗೆ ಪ್ರಶ್ನೆಯನ್ನ ಮಾಡೋಕ್ ಹೋದಂತಹ ಸಂದರ್ಭದಲ್ಲಿ ಬಸವರಾಜ ದಡೇಸುಗೂರು ಅವರ ಪುತ್ರ, ಅವರ ಬೆಂಬಲಿಗರೆಲ್ಲರೂ ಸೇರಿ ಇವರ ಧ್ವನಿಯನ್ನ ಅಡಗಿಸೋಕೆ ಮಾಡಿದಂತಹ ಪ್ರಯತ್ನದ ದೃಶ್ಯ ಅದು. ಈ ಬಗ್ಗೆ ಅನ್ಯಾಯ ಹೇಗಾಯಿತು, ಯಾವತ್ತಿನಿಂದ ಇದು ಆರಂಭ ಆಗಿತ್ತು, ದೇವದಾಸಿಯರಿಗೆ ಸರ್ಕಾರ ಕೊಟ್ಟಂತಹ ಜಮೀನು ಮಾಜಿ ಶಾಸಕರ ಕಬ್ಜಾಗೆ ಹೋಗಿದ್ದು ಹೇಗೆ, ಇದೆಲ್ಲವನ್ನ ವಿವರಿಸೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಆ ಅನ್ಯಾಯಕ್ಕೊಳಗಾದಂತಹ ಸಂತ್ರಸ್ತ ದೇವದಾಸಿಯರೇ ಇದ್ದಾರೆ. ಹಾಗೆ ಅವರ ಪರ ವಕೀಲರು ಕೂಡ ಇದ್ದಾರೆ. ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಆಲಮಮ್ಮ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ಗಂಗಮ್ಮ ಅವರು ಕೂಡ ಇದ್ದಾರೆ. ಅವರು ಕೂಡ ಅನ್ಯಾಯಕ್ಕೊಳಗಾದವರು. ಹಾಗಂತ ಇಬ್ಬರೇ ಅಲ್ಲ, ತುಂಬಾ ಜನ ಬಂದಿದ್ದಾರೆ. ಆದ್ರೆ ಅವರ ಧ್ವನಿಯಾಗಿ ಇವರಿಬ್ರು ತಮಗಾದಂತಹ ಅನ್ಯಾಯವನ್ನ ನಮಗೆ ವಿವರಿಸುವವರಿದ್ದಾರೆ. ಹಾಗೆ ಅವರ ಪರವಾಗಿ ಕಳೆದ ಹಲವು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇರುವಂತಹ ವಕೀಲರು ಜಗದೀಶ್ ಅವರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಜಗದೀಶ್ ಸರ್, ನಿಮ್ಮಿಂದ ಆರಂಭ ಮಾಡ್ತೀನಿ. ಯಾಕಂದ್ರೆ ಅನ್ಯಾಯ ಹೇಗಾಯ್ತು ಅನ್ನುವಂತಹ ಒಂದು ಪಿಕ್ಚರ್ ನಮ್ಮ ವೀಕ್ಷಕರಿಗೆ ಸಿಗಬೇಕು. ಮಾಜಿ ಶಾಸಕ ಬಸವರಾಜ ದಡೇಸುಗೂರು ಅವರನ್ನ ನಾವು ಇದೇ ವಿಚಾರವಾಗಿ ಈ ಹಿಂದೆಯೂ ಕೂಡ ಪ್ರಶ್ನೆ ಮಾಡಿದಾಗ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗಿಲ್ಲ, 50-50 ರೀತಿ ನಾವು ಜಮೀನನ್ನ ತಗೊಂಡ್ವಿ, ನಾವು ಅವ್ರಿಗೆ ನೀರು ಕೊಟ್ವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಆಕ್ಚುಲಿ ಇದು ಎಲ್ಲಿಂದ ಆರಂಭ ಆಯ್ತು ಸರ್? ಸರ್ಕಾರ ಇವ್ರಿಗೆ ಜಮೀನು ಕೊಟ್ಟಿದ್ಯಾವಾಗ, ಇವರು ಕ್ರಯ ಪತ್ರವನ್ನ ಅವರ ಹೆಸರಿಗೆ ಮಾಡ್ಕೊಂಡಿದ್ಯಾವಾಗ ಅಂತ ಹೇಳಿ ಜಗದೀಶ್ ಸರ್? ಮೊದಲನೇದಾಗಿ ನಾನು ಫಸ್ಟ್ ನ್ಯೂಸ್ ವಾಹಿನಿಗೆ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ. ಯಾಕಂದರೆ ಈ ಒಂದು ಮುಕ್ತ ದೇವದಾಸಿಯರ ಮಹಿಳೆಯರ ಸಮಸ್ಯೆಯನ್ನು, ಅವ್ರಿಗೊಂದು ಜೀವನಕ್ಕೆ ಭರವಸೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ತಾವುಗಳು ಹಮ್ಮಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಒಂದು ದೇವದಾಸಿ ಮಹಿಳೆಯರಿಗೆ 1990-91ರಲ್ಲಿ ಸುಮಾರು ತಲಾ 3 ಎಕರೆಯಂತೆ ಜಮೀನುಗಳು ಮಂಜೂರಾಗ್ತವೆ. SC/ST ನಿಗಮದಿಂದ 50% ಸಾಲ, 50% ಸಹಾಯಧನ ರೂಪದಲ್ಲಿ ಮಂಜೂರಿ ಆಗ್ತವೆ. ತದನಂತರ ಅವರು ಅದರ ಒಂದು ಮಂಜೂರಾತಿ ಆದೇಶದ ನಿಯಮದಂತೆ ಪರಭಾರ ನಿಷೇಧ ಸಮಯ 20 ವರ್ಷಗಳು ಮುಗಿದ ನಂತರ ಉದ್ದೇಶಪೂರ್ವಕವಾಗಿ ಈ ಮಾಜಿ ಶಾಸಕರು ಏಕಾಏಕಿ ಎಲ್ಲ ಜಮೀನುಗಳನ್ನು ಖರೀದಿ ಮಾಡಲಾಗ್ತದೆ. ಖರೀದಿ ಮಾಡೋದ್ರ ಜೊತೆಗೆ ಕೆಲವೊಂದು ಜಮೀನುಗಳನ್ನು ಅವರಿಗೆ ನೆಪ ಹೇಳಿಬಿಟ್ಟು GPA ಮಾಡಿಕೊಂಡಿರ್ತಾರೆ. ಅಲ್ಲೇ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಅಧಿಕೃತ ದಾಖಲೆಗಳಿವೆ. ಒಟ್ಟು ಎಷ್ಟು ಎಕರೆ ಜಮೀನು ಸರ್? ಒಟ್ಟಾರೆ 58ರಿಂದ 60 ಎಕರೆವರೆಗೂ ಜಮೀನು ಬರುತ್ತೆ ಮೇಡಮ್. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಎಷ್ಟು ಜಮೀನಾ? ಸಿಂಧನೂರು ತಾಲೂಕು ದಡೇಸೂರು ಗ್ರಾಮ. ಸರ್ವೆ ನಂಬರ್ 81-84ರಲ್ಲಿ 1990-91ರ ಸಮಯದಲ್ಲಿ ಮಂಜೂರಿ ಆಗಿರತಕ್ಕಂಥದ್ದು. ಅವರ ಒಂದು ಆ ದಿನಗಳಲ್ಲಿ ಅವ್ರ ಕಷ್ಟ, ಅವ್ರ ಪರಿಸ್ಥಿತಿಗಳನ್ನೆಲ್ಲ ನೋಡಿ ಸರ್ಕಾರ ಅವರು ಸ್ವಾವಲಂಬಿ ಒಂದು ಜೀವನ ಮಾಡಲಿ ಅಂತೇಳಿ ಸರ್ಕಾರ ಅವರು ಆರ್ಥಿಕವಾಗಿ ಬೆಳವಣಿಗೆ ಆಗಲಿ ಅಂತೇಳಿ ಮಂಜೂರು ಮಾಡಿರ್ತಕ್ಕಂಥದ್ದು. ಅವ್ರು ಕೊಟ್ಟಂಥ 3 ಎಕರೆ ಜಮೀನುಗಳನ್ನು ಈ ವ್ಯಕ್ತಿ ಖರೀದಿ ಪತ್ರ ಮಾಡಿಕೊಳ್ತಾರೆ. ಖರೀದಿ ಪತ್ರ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಕೆಲವು ದೇವದಾಸಿ ಮಹಿಳೆಯರ ಜಮೀನುಗಳನ್ನು GPA ಮಾಡಿಕೊಂಡು ತಮಗೆ ಬೇಕಿದ್ದ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ಇದೊಂದು ಭಾಳ ನಯ ನಾಜೂಕಾದ ಒಂದು ವಂಚನೆ ಅಂತ ಹೇಳ್ಬೋದು. ಅವ್ರಿಗೆ ಭಾಳ ಪುಸಲಾಯಿಸಿ, ಅವರಿಗೆ ಭಾಳ ಮನವೊಲಿಸಿ, ಅವರಿಗೆ ತಿಳುವಳಿಕೆ ಇಲ್ಲದ ರೂಪದಲ್ಲಿ ಹೇಳಿ PTCL ಕಾಯ್ದೆ ಪ್ರಕಾರನೇ 2006ರ ಒಂದು ನಿಯಮಾವಳಿಗಳ ಪ್ರಕಾರ ಅಲ್ಲಿ GPA ಮಾಡ್ಕೊಳಕ್ಕೆ ಅವಕಾಶ ಇರೋದಿಲ್ಲ. ಅಂಥದ್ರಲ್ಲಿ 7 ಜನರದ್ದು GPA ಮಾಡಿಕೊಂಡಿದ್ದಾರೆ ಅವರು.
ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ನಿಯಮಗಳು ಇದೆಲ್ಲ ಆಗಿದ್ದು ಯಾವಾಗ, ಖರೀದಿ ಪತ್ರ ಮಾಡ್ಕೊಂಡಿದ್ದು ಯಾವಾಗ ಅಂತ ಹೇಳಿ? 2011-12ರಲ್ಲಿ 2011-12ರಲ್ಲಿ ಅಲ್ಲಿ ತನಕ ಆ ಭೂಮಿ ಇವ್ರ ಹತ್ರನೇ ಇರುತ್ತೆ. ಇವ್ರ ಹತ್ರನೇ ಇರುತ್ತೆ. ಬಟ್ ಅವರು ಮಾಡಿರೋದು ಕೇವಲ ಒಂದು 3-4 ವರ್ಷ ಮಾತ್ರ ಅವರು ಉಪಜೀವನ ಮಾಡಿರ್ತಾರೆ ಅಲ್ಲಿ ಬೆಳೆಯನ್ನು ಬೆಳ್ಕೊಂಡು. ತದನಂತರ ದಿನಗಳಲ್ಲಿ ಅವರೇ ಅಲ್ಲಿ ದಬ್ಬಾಳಿಕೆ ಮಾಡ್ಕೊಂಡು ಕೊನೆಗೆ ಅವರು ಇಲ್ಲ ನಿಮಗೆ ನೀರು ಕೊಡ್ತೀನಿ, ನಿಮ್ಮ ಜಮೀನು ನಿಮಗೆ ಅರ್ಧ ಕೊಟ್ಬಿಡ್ತೀನಿ ಅಂತ ಹೇಳಿ ಕೇಸಿ ಅವರು ಸಂಪೂರ್ಣ ಆ 3 ಎಕರೆಯನ್ನು ಖರೀದಿ ಮಾಡಿಕೊಳ್ತಾರೆ. ತದನಂತರ ಈ ಕೆಲವೊಬ್ಬರ ಒತ್ತಡದ ಮೇರೆಗೆ ಅರ್ಧ ಎಕರೆ ಜಮೀನುಗಳನ್ನು ಬೇರೆ ಹಿಂದೆ ಇರತಕ್ಕಂಥ ಜಮೀನುಗಳನ್ನು ಕೊಡ್ತಾರೆ. ಯಾಕಂದರೆ ಇಲ್ಲಿ ಮುಂದ್ಗಡೆ ಎಲ್ಲ ತುಂಬ ಡಿಮ್ಯಾಂಡ್ ಇದೆ ಜಮೀನುಗಳಿಗೆಲ್ಲ, ಕೋಟಿಗಟ್ಟಲೆ ಇದೆ ರೇಟ್. ಹಾಗಾಗಿ ಅವರು ಆ ಜಮೀನುಗಳನ್ನು ಹಿಂದೆ ಕೊಡ್ತಾರೆ ಅವರು. ಆದರೂ ಕೂಡ ಈ ಪ್ರಸ್ತುತ ಈ ದಿನಗಳಲ್ಲಿಯೂ ಕೂಡ ಯಾರೂ ಕೂಡ ಅಲ್ಲಿ ಕಬ್ಜೆ ಇಲ್ಲ. ಪಹಣಿ ಮಾತ್ರ ಕೆಲವೊಂದು ಇದೆ, 1.5 ಎಕರೆ 1 ಎಕರೆ 20 ಗುಂಟೆ ಕೆಲವೊಬ್ಬರಿಗೆ ಮಾತ್ರ ಮಾಡಿಕೊಟ್ಟಿದ್ದಾರೆ. ಬಟ್ ಕಬ್ಜಾ ಇರೋದು ಮಾತ್ರ ಎಂಟೈರ್ ಟೋಟಲಿ ಅವರೇ ಇದ್ದಾರೆ ಕಬ್ಜಾ. ಈ ಥರದ್ದು ಪ್ರಕರಣ ಇದು. ಓಕೆ ಆಲಮಮ್ಮ ಅವರೇ, ಈಗ ಅವ್ರು ಹೇಳಿದರು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ಖರೀದಿ ಪತ್ರವನ್ನು ಮಾಡ್ಕೊಂಡ್ರು ಅಂತ ಹೇಳಿ. ಈ ಖರೀದಿ ಪತ್ರ ಸುಮ್ಮನೆ ಹೆಂಗೆ ಮಾಡ್ಕೊಳ್ತಾರೆ? ನೀವು ಹೆಂಗೆ ನಂಬಿದ್ರಿ? ಅವರು ನಾವು ಖರೀದಿ ಮಾಡ್ತಿದ್ದೀವಿ ಅಂತ ಹೇಳಿದಾಗ ನಿಮ್ಗೆ ದುಡ್ಡು ಕೊಡ್ತೀವಿ ಭೂಮಿ ಕೊಡಿ ಅಂತ ಹೇಳಿದ್ರ, ಅಥವಾ ಏನು ಹೇಳಿದ್ರು ನಿಮ್ಮ ಹತ್ರ ಅಂತ ಹೇಳಿ? ನಮಗೆ ಏನು ಹೇಳ್ಯಾರ, ನೀರು ಬರ್ತೈತಿ, ನೀವು ಸೈನ್ ಮಾಡ್ರು, ನಿಮ್ಮ ಹೊಲ ನಿಮ್ಗೆ ಇರ್ತೈತಿ, ನಾನು ಟೈಮ್ ಬಂದಾಗ ನೀವು ಬಿತ್ಕೊಂಡು ನೋಡ್ರು, ನಾನು ನೀರು ಕೊಡ್ತಾಯಿದ್ದೀನಿ, ನಿಮ್ಮದು ನನ್ನ ನೀರಿಂದ ಯಾವತ್ತು ಮುಟ್ತೈತಿ ನಿಮ್ಮ ಹೊಲ ನೀವು ಅವತ್ತು ಬಿತ್ಕೊಂಡು ಮಾಡ್ಕೊಂಡು ಉಂಡ್ರ ಅಂದ. ನಾವು ಮಾಡ್ಕೊಂಡು ಉಂಡ್ರ ಅಂದಮೇಲೆ ನಾವೇನು ಹೇಳ್ಬೇಕ್ರಿ? ಮತ್ತು ನಮಗೆ ಅಷ್ಟೊಂದು ಬುದ್ಧಿ ಇಲ್ಲ, ನಮ್ಗೆ ಅಷ್ಟೊಂದು ಮಾಹಿತಿನೇ ಇಲ್ಲ, ನಮಗೆ ಓದಿಲ್ಲ, ಅಕ್ಷರ ಇಲ್ಲ, ನಮ್ಮ ಮಕ್ಕಳು ಸಣ್ಣರು ಇದ್ದಾರೆ. ನಾವು ಹೋಗಿವಿ, ಸೈನ್ ಮಾಡಿ ನಮ್ಮ ಮನೆಗೆ ನಾವು ಬಂದೀವಿ. ಬಂದ ಮೇಲೆ ಹೆಂಗಪ್ಪ ನಮ್ಮ ಹೊಲ ಕೊಡಂದ್ರೆ ಎಲ್ಲೈತಿ ನಿನ್ನ ಹೊಲ, ಮೊದಲು ಖಾಲಿ ಮಾಡು, ನೀನು ಇಲ್ಲಿ ನಿಂದ್ರಬಾರ್ದು, ನೀನು ಇಲ್ಲಿ ಜಾಗ ನಿಂದಲ್ಲ, ಇದು ನಮ್ಮದಿದು ಜಾಗ, ನಿಮ್ಮ ಅಪ್ಪಂದ ನಿಮ್ಮ ಅಮ್ಮಂದ ನಿಂದ, ಯಾವ ಗೌರ್ಮೆಂಟ್ ಕೊಟ್ಟರು ಕರ್ಕೊಂಬವ್ರು ನಂದ. ಗೌರ್ಮೆಂಟನ್ನು ನಾನು ಕರ್ಕೊಂಬರಂಗಿದ್ರೆ ನಿನ್ನ ಕಾಲು ನಾನು ಯಾಕೆ ಬೀಳ್ತಿದ್ದೀನಿ ರೀ? ನನ್ನ ಕಾಲು ನೀನು ಯಾಕೆ ಬೀಳ್ತೀನಿ? ನೀನು ಬಂದು ನನ್ನ ಹೆಬ್ಬಟ್ಟು ಯಾಕೆ ಹೊಚ್ಕೊಂತಿದ್ದಿ? ನೀನು ಕೊಟ್ಟಿಲ್ಲಲ್ಲ, ಇನ್ನೊಬ್ರು ಕೊಟ್ಟಿಲ್ಲಲ್ಲ, ನೀನು ಯಾಕೆ ನನಗೆ ಹೆಬ್ಬಟ್ಟು ಹಾಕ್ಸ್ಕೊಂಡಿ ಅಂತ ನಾನು ಉತ್ತರ ಕೇಳಿದ್ದೀನಿ. ನೀನು ಕತ್ತೆ ಗಾಣ್ಮಣ್ಣಿ, ನೀನು ಅಮ್ಮ ಸೂಳೆ ಬಸವಿ ಯಾವಾಗ ಹುಟ್ಟಿದಾರೆ ನೀವು? ಯಾರ ಮಕ್ಕಳು ನೀವು? ಇಲ್ಲಿ ನನ್ನ ನೆಳ ನಿಮ್ಗೆ ಬೀಳಬಾರ್ದು, ನಿಮ್ಮ ನೆಳ ನನಗೆ ಬೀಳಬಾರ್ದು ಅಂತ ನಮ್ಮ ಮಕ್ಕಳನ್ನ ಚಪ್ಪಲಿ ತಗೊಂಡು ಇನ್ನೋವರೆಗೆ ಕೈಯಾಗ ಐತೆ ನೋಡ್ರಿ. ಚಪ್ಪಲಿ ನೋಡ್ಕೊಂಡ ನನ್ನ ಹತ್ರ ಮಾತಾಡ್ಬೇಕ್ರಿ ಅವರು. ಅವ್ನು ಅಷ್ಟೊಂದು ಮಾತಾಡ್ತಾನೆ ಅಂದ್ರೆ ನನಗೆ ಜೀವನ ಅವನು ನಾನು ಇದು ಹೈಕೋರ್ಟ್ ಮುಂದೆ ಹತ್ರ ವಿಧಾನಸಭೆನ ಹತ್ರ ಎಣ್ಣೆ ಕುಡಿದು ಸಾಯಷ್ಟು ನಮಗೆ ಬಂದತ್ರಿ ಕಷ್ಟ. ಈಗ ಸಿದ್ದರಾಮಯ್ಯ ಇವರು ಕೃಷ್ಣ ಬೈರೇಗೌಡ ನಮಗೆ ಎಲ್ಲರೂ ಮಾಡಿ ಸಾಕಾಗ್ಬಿಟ್ಟತ್ರಿ. ನಾನು ಇಲ್ಲಿಗೆ 1 ವರ್ಷ ಆತ್ರಿ, ನಾವು ಎಲ್ಲಿ ಗಂಟ ಬಂದು ತಿರ್ಗಾಡ್ಬೇಕ್ರಿ? ನಮ್ಗೆ ಅವ್ರು 3 ಜನನೇ ನ್ಯಾಯ ಕೊಡಿಸ್ಬೇಕು. ಈಗ ನೀವು ಹೇಳಿದ್ರೆ ನಿಮ್ಮ ಹತ್ರ ಹೆಬ್ಬೆಟ್ ಮಾಡಿಸ್ಕೊಂಡ್ರು ಅಂತಂದ್ರಿ. ಹೆಬ್ಬೆಟ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ನೀರು ಕೊಡ್ತೀವಿ ಅನ್ನುವಂತ ಭರವಸೆ ಕೊಟ್ರು ಅಂತ. ಭರವಸೆ ಕೊಟ್ಟರು ಅಂದ್ರೆ ನಿಮಗೆ ಜಮೀನ್ ನಿಮ್ಮ ಕೈಗೆ ಬಂದಿತ್ತು, ಬಟ್ ಅಲ್ಲಿ ನೀರಿರ್ಲಿಲ್ಲ ಆ ಜಮೀನಲ್ಲಿ. ಇಲ್ಲ ರೀ, ಅವತ್ತಿಗೆ ಬರೋವಲ್ಲನೇ ಅದು ಒಣ ಪೈರಿವಲ್ಲ. ನೀರು ಕೊಡ್ತೀನಂದ್ರೆ ನಮಗೊಂದು ಆಸೆನೆ ಇರಲ್ಲ. ನೀರು ಕೊಡ್ಬೇಕಾದ್ರೆ ಕೊಡುವಂತ ನಾನ್ ನೀರು ಕೊಡ್ತೀನಿ, ನೀವು ಅರ್ಧ ಜಮೀನ್ ಕೊಡ್ಬೇಕು ಅಂತ ಏನಾದ್ರು ಕೇಳಿದ್ರ? ಯಾಕೆ ಕೇಳಿಲ್ಲ ನಮ್ಗೆ. ಸೈನ್ ಮಾಡ್ರ ನೀವು ಟೈಮ್ ಬಂದಾಗ ನಿಮ್ಮ ಏನು ಪತ್ರ ಅಂತಾನು ನಿಮಗೆ ಹೇಳಿಲ್ಲ? ಏನು ಗೊತ್ತಿಲ್ಲ, ಯಾವ ಡಾಕ್ಯುಮೆಂಟ್ ಅಂತ ನಿಮಗೆ ಗೊತ್ತಿಲ್ಲ, ಬಂದು ಹೇಳಿಲ್ಲ. ಉತ್ತರನು ನಮ್ಗೆ ಯಾರು ಕರೆ ಕಳಿಸಿಲ್ಲ, ನಮ್ಗೆ ಯಾರು ಹೇಳಿಲ್ಲ. ತನಗೆ ಬೇಕಿದ್ದಾರ ನಮ್ಮ ಮನೆಗೆ ಲೈನ್ ಹಿಡ್ಸ್ಕೊಂಡ್ರಿ. ನಮ್ಗೆ ಅಷ್ಟೊಂದು ಬುದ್ಧಿವಂತಿಕಿಲ್ಲ. ನಾನು ಬೆಂಗಳೂರು ದುಡಿಯಾಕೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ರೀ. ನನಗೆ ಫೋನ್ ಮಾಡಿ ಕರೆ ಕಳ್ಸೋಣ, ನೀನು ಎಷ್ಟು 1000 ರೂಪಾಯಿ ದುಡ್ತಿದ್ದೆ, 1000 ದುಡ್ತೀಯ, 2000 ದುಡ್ತೀಯ, ನಾನು ಫೋನ್ ನಿನ್ಗೆ ರೊಕ್ಕ ಹಾಕ್ತೀನಿ, ಬಂದು ನೀನು ಸೈನ್ ಮಾಡಂತೇಳಿ. ಸುರುಗುಪ್ಪೆಗೆ ಸಿಕ್ಕಿದ್ದೀನಿ, ಸುರುಗುಪ್ಪೆಲ್ಲೇ ನಾನು ಗಾಡಿ ನಿಂದ್ರಿಸಿ ಕರೆದು ಕೇಳ್ತಾ ಇದ್ದೆ. ನಾನು ಸೈನ್ ಮಾಡಮ್ಮ, ನಾಳೆ ಬಂದು ನೀನು ಹೊಲ ಬಿತ್ಕೊಂಡು ನೋಡುವಂತಿ, ನಿನ್ನ ಹೊಲ ಕೊಯ್ಕೊಂಡು ತಿನ್ನುವಂತಿ, ನಿನ್ನ ಮಕ್ಕಳು ಬುದ್ಧಿವಂತರಾಗ್ತಾರೆ, ನೀನು ಹಿಂಗೆ ಬೆಂಗಳೂರು ಹೋಗ್ತೀನಂತ ಕೇಳೋಣ. ಅಲ್ಲಪ್ಪ ನನ್ನ ಟೈಮ್ ಬರತ್ತ, ನಾನು ಒಳ್ಳೆ ಮಾತುಗಳನ್ನಾಡಿನೇ ನಿಮ್ಮನ್ನ ಆರಂಭದಿಂದ ಯಾಮಾರಿಸ್ತಾ ಇದ್ರು ಅಂತ ಹೇಳ್ತೀನಿ. ನಾನು ಈಗ ಯಾಮಾರಿಸಿ ಕೈಯಾಗ ಚಪ್ಪಲಿ ತಗೊಂಡಾನ. ಈಗ ನಾವು ಬಡಿಸ್ಕೊಂಡು ಸೊತ್ತಾದ್ರೂ ಕೂಡ ಸಮ. ನಿಮ್ಮ ಜಾಗನ ಅವ್ರು ಖರೀದಿ ಪತ್ರ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಯಾವಾಗ ಗೊತ್ತಾಯ್ತು? ನಮ್ಮ ಮಕ್ಕಳು ಬುದ್ಧಿವಂತರಾದ್ರು, ಮತ್ತೆ ನಮ್ಗೆ ಆರಾಮಿಲ್ದಂಗೆ ಆಯ್ತು. ನಮ್ಮ ಮಕ್ಕಳು ಒಬ್ರು ದುಡಿದು ಅವ್ರು ಎಂಡ್ರು ಮಕ್ಕಳು ನಮ್ಮನ್ನ ಯಾವಾಗ ಸೋಲಬೇಕ್ರಿ ಅವರು? ನಾವೆಲ್ಲ ನಮ್ಮ ಭೂಮಿ ಅಡ ಇಡ್ತವಮ್ಮ, ನಮ್ಗೆ ಏನೈತಿ ಪಾಣಿ ಪತ್ರ ಕೊಡಂದ್ರೆ ಏನಿಲ್ಲಪ್ಪಾಗ ನನ್ನ ಭೂಮಿ ಎಬ್ಬಟ್ಟು ಹೋತ್ರು ನಿಮ್ಮಲ್ಲ ನೀವು ಆ ನೀರು ಮುಟ್ಟತಾನೆ ನಿಮ್ಮಲ್ಲ ನೀವು ನಾನು ಮಾಡ್ಕೊಂಡು ಅಂತ ನೀವು ಮಾಡ್ಕೊಂಡು ಉಂಡ್ಮೇಲೆ ನೀವು ಮಾಡ್ಕೊಂಡ್ರು. ಹಾಂ, ನಿಮ್ಮಲ್ಲ ನೀವು ಮಾಡ್ಕೊಂಡಂತ ಹಿಂಗೆ ಅಂದಾನಪ್ಪ. ಹೆಂಗೆ ಮಾಡ್ಬೇಕಂದ್ರೆ ಸರಿಯಪ್ಪ ಹೆಂಗಪ್ಪ ನಮ್ಮಲ್ಲ ನಮಗೆ ಬಿಟ್ಕೊಡು, ನೀನು ಇಷ್ಟು ದಿನ ಮಾಡ್ಕೊಂಡುಂಡಿಯಾ, ಏನು ಮಾಡ್ಕೊಂಡುಂಡಿಯಾ, ಏನು ಬಿಟ್ಟಿಯಾ ನನಗೆ ಗೊತ್ತಿಲ್ಲ, ನಮ್ಮ ಅಮ್ಮನವ್ರು ಸೈನ್ ಮಾಡ್ಯಾರ, ನಮ್ಮಲ್ಲ ನಮಗೆ ಬಿಟ್ಕೊಡಂದ್ರೆ ನಿಮ್ಮಲ್ಲ ಎಲ್ಲೈತಿ, ನಿಮ್ಮಮ್ಮ ಯಾರಿಗೆ ಮಾಡ್ಯಾಳ ಕರ್ಕೊಂಬ ಕತ್ತಾನ. ಮಾತಾಡಿಸ್ತೀನಿ ಆಲಮಮ್ಮ ಅವರೇ. ಈಗ ಗಂಗಮ್ಮ ಅವ್ರನ್ನ ಒಂದ್ಸಲ ಕೇಳ್ಬಿಡ್ತೀನಿ. ಗಂಗಮ್ಮ ಅವರೇ, ಈಗ ನಿಮಗೂ ಇದೇ ರೀತಿ ಆಗಿದ್ದ? ನಿಮಗೆ ಯಾವ ರೀತಿ ಅದೇ ಹೇಳಿಕ್ರಿ? ಅದೇ ಹೇಳಿ ಕೇಳಿದ, ಎಬ್ಬಟ್ಟು ಹೊಚ್ಕೊಂಡ ಮೋಸ ಮಾಡಿದ. ಏನ್ರಿ ನಾವು ಮೋಸಕ್ಕೆ ಈಡಿಲ್ಲಲ್ಲ, ನಾವು ಇದ್ದಿಲ್ದವ್ರು, ನಮ್ಮ ಮಕ್ಕಳು ಸಣ್ಣವರಿದ್ರು, ಅವ್ರು ಏನು ಹೇಳಕ್ಕಿಲ್ಲ. ಬುದ್ಧಿವಂತರು ಇಟ್ಟು ಆದ್ಮೇಲೆ 4 ಮಂದಿ ತಕ್ಕ ಹೋಗಿ 4 ಮಾತು ಕೇಳಿ ನಮ್ಮಲ್ಲ ಅನ್ಯಾಯ ಮಾಡೋಣ ಎಂಬುದು ಅವಾಗ ನಮಗೆ ಗೊತ್ತಾಯ್ತ್ರಿ. ರಸ್ತೆ ಪಕ್ಕದಲ್ಲಿರುವಂತಹ ಜಮೀನ ಸರ್ಕಾರ ಕೊಟ್ಟಿತ್ತು ನಿಮ್ಗೆ? ಗೌರ್ಮೆಂಟ್ ಕೊಟ್ಟಿದ್ರಿ ನಮಗ. ಅದ್ರಲ್ಲಿ ಕೃಷಿ ಆರಂಭ ಮಾಡಿದ್ರ ನೀವು? ಸ್ಟಾರ್ಟ್ ಮಾಡಿದ್ರ ಕೃಷಿ ಮಾಡೋದು? ಅಷ್ಟೇ ನೋಡ್ರಿ. ನಮ್ಮ
ಸಿ ಎಂ ತಕ್ಕ ಅವಾಗೆ ಮಾಡ್ಕೊಂಬಂತಿದ್ವಿ. ಯಾವತ್ತು ಇವ್ರು ನಮ್ಗೆ ಹೆಬ್ಬಟ್ಟು ಹಾಕ್ಸಿದ್ರೆ ಅವತ್ತು ಗೌಡ್ರು ಸಿ ಎಂ ಅವ್ರು ಕಲ್ತು ನಮಗಿಟ್ಟು ನ್ಯಾಯ ಧರಿಸಿಕೊಡ್ರು. ಗಂಗಮ್ಮ ಅವರೇ, ಈಗ ನಮ್ದು ನ್ಯೂಸ್ ಫಸ್ಟ್ ವಾಹಿನಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷದಿಂದಾನು ನಾವು ಸುದ್ದಿ ಮಾಡ್ತಾನೆ ಇದ್ದೀವಿ. ಕಳೆದ ವರ್ಷ ನೀವೆಲ್ಲರೂ ಹೋರಾಟ ಮಾಡಿದಾಗ್ಲೂ ನ್ಯೂಸ್ ಫಸ್ಟ್ ಇದನ್ನ ಸುದ್ದಿ ಮಾಡಿತ್ತು. ಕಳೆದ ತಿಂಗಳು ಫೆಬ್ರವರಿನಲ್ಲೂ ಕೂಡ ನಾವು ಈ ಬಗ್ಗೆ ಸುದ್ದಿಯನ್ನ ಮಾಡಿದ್ವಿ. ಖುದ್ದು ನಾವೇ ಬಸವರಾಜ್ ದಡೇಸುಗೂರು ಅವರನ್ನ ಪ್ರಶ್ನೆ ಮಾಡಿದ್ವಿ. ಆಗ್ಲೂ ಅವರು ಅದನ್ನ ತಳ್ಳಿ ಹಾಕುವಂತ ಕೆಲಸ ಮಾಡಿದ್ರು, ಪ್ರಶ್ನೆ ಮಾಡಿದ್ರೆ ರೇಗುವಂತಹ ಕೆಲಸ ಮಾಡಿದ್ರು. ಈಗ ಈ ದೇವದಾಸಿಯರು ಅಂದ್ರೆ ಏನು ಅಂತ ಹೇಳಿ ಬಹುಶಃ ಈಗಿನ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅಥವಾ ಈ ಭಾಗದಲ್ಲಿರುವಂಥವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ದೇವದಾಸಿಯರು ಅಂತಂದ್ರೇನೆ ಸಮಾಜದಲ್ಲಿ ಶೋಷಣೆಗೊಳಗಾದವರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ನೀವು ಪಟ್ಟಂತಹ ಕಷ್ಟಗಳೇನು ಅನ್ನೋದನ್ನ ಹೇಳ್ಬೋದಾ? ನೀವೆಷ್ಟು ಜನ ದೇವದಾಸಿಯರಿದ್ದೀರಿ ಆ ಭಾಗದಲ್ಲಿ, ಅದನ್ನ ತಿಳಿಸಬಹುದಾ ನಮ್ಮ ವೀಕ್ಷಕರಿಗೆ ಅಂತ ಹೇಳಿ? ನಾವು ನಮ್ಮೂರಲ್ಲಿ 5 ಜನ ರೀ. ನಾವು ದೇವದಾಸರು ನಾವು 5 ಜನ 12 ಜನ ಇದ್ದೀವಿ ರೀ. ಅವ್ರಿಗೆ ಏಜ್ ಆಗಿತ್ತು, ಒಬ್ರಿಗೆ 60, 70, 85 ರೀ. ಅವ್ರಿಗೆ ಕುಂತು ಎದ್ದಾಳಕ್ಕಾಗ್ತಿದ್ದಿಲ್ಲ. ನಿಮ್ಗೆ ಏಜ್ ಆಗೈತಿ, ನಿಮ್ಗೆ ಸಂಬಳ ಬರ್ತೈತಿ, ನಿಮ್ಗೆ ಸಂಬಳ ಮಾಡಿಸ್ಕೊಂಡು ನೀವು ತಿನ್ರಿ. ಇವ್ರ ವಯಸ್ಸೈತಿ, ಇವ್ರಿಗೆ ಮಕ್ಕಳೆಲ್ಲ ಮರೆಯಲ್ಲ, ಮುಂದೆ ಇವ್ರ ಮಕ್ಕಳಾದ್ರೆ ಇವ್ರನ್ನ ಯಾರು ಕಾಪಾಡ್ತಾ ಇದ್ದಾರ? ಇವ್ರಿಗೆ ಆಗಿ ಒಂದು ಮೀಸಲಾತಿ ನಮ್ಮ ಗೌರ್ಮೆಂಟೇನೆ ಸಹಾಯ ಮಾಡ್ತೈತಿ. ಇವ್ರ ಭೂಮಿಗೆ ಇವ್ರಿಗೆ ಭೂಮಿ ಆದೇಶ ಮಾಡ್ತೀವಿ. ಇವರು ಅರ್ಧ ದುಡ್ಡು ನಮಗೆ ಕಟ್ಬೇಕು, ಅರ್ಧ ದುಡ್ಡು ನಾವು ಗೌರ್ಮೆಂಟ್ ಕಟ್ತಾ ಇದ್ದೀವಿ. ಅವರು ಆ ಭೂಮಿನ ಮುಂದೆ ಬೆಳವಣಿಗೆ ಮಾಡ್ಕೊಂಡು ಅವ್ರು ಉದ್ಯೋಗ ಮಾಡ್ಕೊಂತಾರೋ, ಕೂಲಿ ಮಾಡ್ಕೊಂಡು ತಿಂತಾರೋ, ಅವ್ರು ಬೆಳೆಸ್ಕೊಂಡು ನಿಂತಾರೋ, ಅವ್ರಿಗೆ ಜವಾಬ್ದಾರಿ ಅದು. ನಮ್ಮ ಸಾಲ ಏನೈತೆ, ನಮ್ಮ ಸಾಲ ಅರ್ಧ ರೊಕ್ಕ ಅವ್ರು ಕಟ್ಬೇಕು, ಅರ್ಧ ರೊಕ್ಕ ನಾವು ಗೌರ್ಮೆಂಟ್ ಕಟ್ತೇವೆ ಅಂತ ಹೇಳಿದ್ರು. ಆಯ್ತು ಸರ್, ನಮ್ಗೆ ಏನು ಬೇಕೋ ಅದನ್ನು ಕೇಳ್ಕೊಟ್ರಂದ್ರೆ ಇವತ್ತಿಗೆ ನೀವು ಇದು ದೇವದಾಸ ಪದ್ಧತಿ ನಿಲ್ಲಿಸ್ರಂತ ನಮ್ಮನ್ನ ಯಾವತ್ತೇ ಕೇಳ್ಕೊಂಡಾರ. ಕೇಳ್ಕೊಂಡ್ರೆ ಆಯ್ತು ಸರ್, ನೀವು ಹೆಂಗೆ ಹೇಳ್ತಾರೆ ನಾವು ಹಂಗೆ ಕೇಳ್ತೇವೆ ಅಂದ್ರೆ ಈ ಭೂಮಿ ಮೇಲೆ ನೀವು ಮಾಡ್ಕೊಂಡು ದುಡ್ಕೊಂಡು ನಿಮ್ಮ ಮಕ್ಕಳ ನೀವು ಬಚಾವ್ ಮಾಡ್ಕೊಂಡು ನೀವು ಜೋಪಾನವಾಗಿ ನಿಮ್ಮ ಪಾಡಿಗೆ ನೀವು ಇರ್ರಿ. ಯಾರನ್ನ ಎಪ್ಪ ಅನ್ಬೇಡ್ರಿ, ಗೌರ್ಮೆಂಟ್ಗೆ ಎಪ್ಪ ಅನ್ಬೇಡ್ರಿ. ನೀವನ್ನ ಖರೀದಿ ಮಾಡಿರಿ, ನೀವೇನು ಹಂಗೆ ಬಿಟ್ಟಿಲ್ಲ ನಮ್ಮನ್ನ. ನಮ್ಮನ್ನು ನೀವು ಖರೀದಿ ಮಾಡಿರಿ, ನಿಮ್ಮನ್ನು ನಾವು ಖರೀದಿ ಮಾಡಿವಿ. ಈಗ ಇಬ್ಬರು ಕಲ್ತು ಮಾಡ್ಕೊಂಡು ತಿನ್ರಿ ಅಂತ ನಮಗೊಂದು ಆದೇಶ ಅವತ್ತಿಗೇ ನೀಡಿದ್ದಾರೆ. ಅದು ಆದೇಶಕ್ಕೆ ಇವತ್ತು ನಮಗೆ ಇಷ್ಟು ಚಪ್ಪಲಿ ನಮ್ಮ ಮಕ್ಕಳಿಗೆ ಬರ್ತೈತಿ. ನಮಗೆ ರೋಡ್ನಲ್ಲಿ ನಿಂದ್ರಿಸಿ ಬಡಿತಾ ಇದ್ದಾನೆ ರೀ. ಯಾರು ಮಂದಿ ಕೇಳ್ಬಲ್ಲ, ಮಕ್ಕಳಿಗೆ ಯಾರನ್ನ ಯಾಕೆ ಬಡಿತೀಯಪ್ಪ ಅಂದ್ರೆ ನೀವು ಉತ್ತರ ಹೇಳ್ತೀರಾ, ನಾವು ಕೋರ್ಟ್ನಲ್ಲಿ ಬಂದಂತ ಕೇಳ್ತಾನೆ ರೀ. ಉತ್ತರ ಹೇಳ್ತಾರ, ಕೋರ್ಟ್ನಲ್ಲಿ ಬಂದು ಹೇಳ್ತಾರ, ನೀವು ಸಾಕ್ಷಿ ಹೇಳ್ತಾರ ಅಂತ ಕೇಳಿದ ಮೇಲೆ ಕೈ ಮುಗಿದು ರೋಡ್ ಹಿಡ್ಕೊಂಡು ಓಡಾಕ್ತಾರ. ನಮ್ಮ ತಾಯಿ ಮಕ್ಕಳು ನಾವು 4 ಜನ ನಿಂತೀವಿ ನೋಡ್ರೆ, ಕೈಯಲ್ಲಿ ಚಪ್ಪಲಿ ಐತಿಲ್ಲ ನೋಡ್ಕೇರಿ. ನಾವು ಇದಕ್ಕೆ ಸತ್ಯ ನಾವು ಸುಳ್ಳಾಗಿರ್ಬೋದು, ಅದು ಮಾತ್ರ ಸುಳ್ಳಾಗಲ್ಲಲ್ರಿ. ಅಂದ್ರೆ ಆಲಮಮ್ಮ ಅವರೇ, ವಿದ್ಯೆ ಇಲ್ಲ, ಇದೇ ಇಲ್ಲ, ಜ್ಞಾನ ಇಲ್ಲ, ಇವರು ಅಬಲೆಯರು, ಅಸಹಾಯಕರು, ಇಷ್ಟು ವರ್ಷಗಳ ಕಾಲ ಶೋಷಣೆಗೊಳಗಾದವರು, ಇವ್ರೇನ್ ಧ್ವನಿ ಎತ್ತಾರೆ ಅಂತ ಅವ್ರು ಅನ್ಕೊಂಡಿರ್ಬೋದು. ಹಂಗಾಗಿ ಖರೀದಿ ಪತ್ರ ಮಾಡ್ಕೊಂಡಿದ್ದಾರೆ, ಹೆಬ್ಬೆಟ್ಟನ್ನ ಒತ್ತಿಸ್ಕೊಂಡು. ತನ್ನ ಹತ್ರ ಒಂದು ಅಕ್ಷರ ಗೊತ್ತಿಲ್ಲ ರೀ. ಈಗ ಸೀಟ್ ಸಿಕ್ಕತ್ತೆ ಅಂತ ಪೆನ್ ತಗೊಂಡ್ ಬಂದ್ರೆ ನಾನು ಹೆಂಗೆ ಹೋಗ್ತೇನೆ ರೀ? ನನಗೆ ಗೊತ್ತಿಲ್ಲದ ಅಕ್ಷರ ನಿಂದೇನೈತಿ? ನಾನು ಉತ್ತರ ಕೇಳ್ತೇನೆ ರೀ ಇದಕ್ಕೆ. ನನಗೆ ಗೊತ್ತಿಲ್ಲದ ಅಕ್ಷರ ನಿಂದೇನೈತ್ರಿ? ನನಗಿಲ್ಲ, ಇದ್ದೆ ನಿನಗಾಗಿಲ್ಲ, ನೀನು ಯಾಕೆ ತಗೊಂಬಂದು ಇಷ್ಟೊಂದು ಇಂಕ್ವೈರಿ ಅಂತ ನಾನು ಕೇಳ್ತೇನೆ. ನನ್ನ ಆಸ್ತಿ ನನಗೆ ಬೇಕು. 81 ಸರ್ವೆ ನಂಬರು ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಸೇರ್ಬೇಕಾಗಿದ್ದೇನೆ. ಓಕೆ, ಜಗದೀಶ್ ಸರ್, ಈಗ ಹೋರಾಟ ಆರಂಭ ಆಗಿ ತುಂಬಾ ಟೈಮ್ ಆಯ್ತು. ಪ್ರತಿ ಸಲ ನೀವು ಹೋಗಿ ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದಿದ್ದೀರಿ. ಮುಖ್ಯಮಂತ್ರಿಗಳೇ ಒಂದು ಸೂಚನೆಯನ್ನ ಕೊಟ್ಟರು ರೀಸೆಂಟ್ ಆಗಿ, ಕಳೆದ ವರ್ಷ ಅಂತ ಅನ್ಸುತ್ತೆ. ದೇವದಾಸಿಯರ ಸಮಸ್ಯೆಗಳು ಏನಿದೆ ಅದನ್ನು ತಕ್ಷಣಕ್ಕೆ ಪರಿಹಾರ ಮಾಡಿ ಅಂತ ಹೇಳಿ ಒಂದು ಖಡಕ್ ಸೂಚನೆ ಹೋಗಿತ್ತು ಮುಖ್ಯಮಂತ್ರಿಗಳಿಂದ. ಅಷ್ಟಾದ್ರೂ ಈ ಸಮಸ್ಯೆ ಪರಿಹಾರ ಸಿಕ್ಕಿಲ್ಲ ಅಂತಂದ್ರೆ ಯಾಕೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ? ಎಲ್ಲಿ ದಾರಿ ತಪ್ತಾ ಇದೆ ಈ ಪ್ರಕರಣ? ಇಲ್ಲಿ ಏನಾಗಿದೆ ಮೇಡಮ್, ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ ಮತ್ತು ಅವರ ಒಂದು ಪ್ರಭಾವ ಒತ್ತಡಕ್ಕೆ ಅವರು ಒಳಗಾಗಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ಖುದ್ದು ಸಿ ಎಮ್ ಆರು ನಾವೆಲ್ಲರೂ ಭೇಟಿಯಾದಾಗ ನೇರವಾಗಿ DC ಅವರಿಗೆ ಫೋನ್ ಕರೆ ಮುಖಾಂತರ ಮಾತನಾಡಿ ಈ ಪ್ರಕರಣದ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಡಿ ಅಂತ ಹೇಳಿದ ನಂತರ ಕೂಡ ಈಗ ನಾವು ಭೇಟಿಯಾಗಿದ್ದು 18/8ಕ್ಕೆ ಭೇಟಿಯಾಗಿದ್ವಿ, 8ನೇ ತಿಂಗಳಲ್ಲಿ ಭೇಟಿಯಾಗಿದ್ವಿ. ತದನಂತರ 5-6 ತಿಂಗಳು ಮುಗಿದ್ರೂ ಕೂಡ ಇವತ್ತಿನವರೆಗೆ ಯಾವುದೇ ಒಂದು ಪ್ರಕ್ರಿಯೆಗಳು ನಡೆದಿಲ್ಲ. ಕಳೆದ ವರ್ಷ ಒಂದು ವರದಿನ ಕೊಡ್ತಾರೆ ಅವರು. ಇವ್ರದ್ದೇನು ಈಗೇನು ಅಲ್ಲೇ ಆಗಿತ್ತಲ್ಲ ಮೇಡಮ್, ಆ ಒಂದು ಗಲಾಟೆ ಸಂಬಂಧಪಟ್ಟಂಗೆ ನಾವೆಲ್ಲರೂ ಸೇರಿ ಒಂದು ಪತ್ರಿಕಾಗೋಷ್ಠಿ ಮಾಡಿದಾಗ ರಾಯಚೂರಲ್ಲಿ, ಅದಕ್ಕೆ ಸಂಬಂಧಪಟ್ಟ ಒಂದು ವರದಿಯನ್ನು ಕೊಡ್ತಾರೆ. ಆ ವರದಿಗೆ ಸಂಪೂರ್ಣವಾಗಿ ತಪ್ಪು ಮತ್ತು ಅಸಮರ್ಪಕವಾಗಿದೆ. PTCL ಕಾಯ್ದೆಗೆ ಒಳಪಡಲ್ಲ. ಮತ್ತು ಇವ್ರೇನು ಅಲ್ಲಿ ಜಗಳದಲ್ಲಿ ಅವ್ರೇನು ಹೊಡಿಸ್ಕೊಂಡಿದ್ದಾರೆ ಅವ್ರ ಮಕ್ಕಳು, ಇವ್ರು ದೇವದಾಸರ ಮಕ್ಕಳು, ಅವರು ದೇವದಾಸರ ಮಕ್ಕಳೇ ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ ಮೇಡಮ್ ವರದಿಯಲ್ಲಿ. ಅಂದರೆ ಅಷ್ಟರ ಮಟ್ಟಿಗೆ ಇವರು ಶಾಮೀಲಾತಿ ಪ್ರಭಾವಕ್ಕೆ ಒಳಗಾದರೆ ದೇವದಾಸಿ ಮಹಿಳೆಯರಿಗೆ ನ್ಯಾಯ ಕೊಡುವಂಥದ್ದು ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡಬೇಕಾಗಿತ್ತು. ಮತ್ತು ಮಕ್ಕಳೇ ಅಲ್ಲ ಅನ್ನುವಂಥ ವರದಿಯನ್ನು ಕೊಟ್ಟಿದ್ದಾರೆ ಮೇಡಮ್. ಇಲ್ಲಿದೆ, ಎಲ್ಲ ನನ್ನ ಹತ್ರ ದಾಖಲಾತಿದೆ. ಅಧಿಕಾರಿಗಳೇ ಖುದ್ದು ತಹಸೀಲ್ದಾರ್, ಸಿಂಧನೂರು ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅಂತೇಳಿ ಮೂಲತಃ ಅವರು ವರದಿಯನ್ನು ತಯಾರು ಮಾಡಿ ಅವರು PTCL ಆ್ಯಕ್ಟ್ ವ್ಯಾಪ್ತಿಗೂ ಒಳಪಡಲ್ಲ, ಇವರೇನು ದೇವದಾಸಿ ಮಕ್ಕಳೇ ಅಲ್ಲ ಇವರು ಅಂತೇಳಿ ವರದಿಯನ್ನು AC ಅವ್ರಿಗೆ ಕಳಿಸ್ಕೊಡ್ತಾರೆ. AC ಅವರಿಂದ DC ಅವ್ರಿಗೆ ಹೋಗುತ್ತೆ, DC ಅವರಿಂದ ಕಂದಾಯ ಆಯುಕ್ತರಿಗೆ ಹೋಗುತ್ತೆ. ಈ ಥರ ಸಂಪೂರ್ಣವಾಗಿ ಇದು ಈ ಪ್ರಕರಣನ ವಾಸ್ತವಾಂಶನ ಮುಚ್ಚಾಕುವಂಥ ತಂತ್ರ.
ಕಳೆದ 1-1.5 ವರ್ಷದಿಂದ ಈ ಪ್ರಕ್ರಿಯೆ ನಡೆದರೂ ಕೂಡ ಇವತ್ತಿನವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿಲ್ಲ. ಅವ್ರ ವಾಸ್ತವ ಏನಿದೆ, ಅವ್ರ ಪರಿಸ್ಥಿತಿ ಏನಿದೆ, ಅಥವಾ ಅವ್ರ ಜಮೀನು ಸರ್ಕಾರ ಮಂಜೂರು ಮಾಡಿದಂಥ ಜಮೀನು ಅವ್ರ ಕಬ್ಜದಲ್ಲಿ ಇದಾರೋ ಇಲ್ವೋ. ಮುಖ್ಯಮಂತ್ರಿಗಳು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಬಂದು ಜಾಗ ನೋಡ್ಬೇಕು ಫಸ್ಟಿಗೆ. ನಮ್ಮ ಒಂದು ಯಾರು ದೇವದಾಸಿ ಮಹಿಳೆಯರಿದ್ದಾರೋ, ಅನ್ಯಾಯಕ್ಕೊಳಗಾಗಿದ್ದೀವಿ ಅಂತ ನಾವು ಹೇಳ್ತಿದ್ದಾರೋ ಅವ್ರ ಹತ್ರ ಬಂದು ಮಾತನಾಡಬೇಕು. ನಿಮ್ಮ ಹತ್ರ ಏನ್ ದಾಖಲೆ ಇದೆ ಅಂತ ಕೇಳಬೇಕು. ತನಿಖೆಯ ನ್ಯಾಯವಾದಂತಹ ರೀತಿ ಅದಾಗಿಲ್ಲ. ನಾವು ಸುಮಾರು 70-80 ಪುಟದಷ್ಟು ಒಂದೊಂದು ಸೆಟ್ಗಳನ್ನು ದಾಖಲೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಕೊಟ್ಟರೂ ಕೂಡ ನಮ್ಮ ಸಂಘಟಕರನ್ನು ವಿಚಾರಣೆ ಮಾಡಿಲ್ಲ, ಅವ್ರನ್ನೂ ಯಾವತ್ತೂ ಕೇಳಿಲ್ಲ. ತಮಗೆ ಏನು ತಿಳಿತು ಅಂತ್ಯಕಂತೆ ಅಂತ ವರದಿ ತಯಾರು ಮಾಡೋದು, ಕಳಿಸ್ಕೊಡೋದು ಅಷ್ಟೇ. ಕಂಪ್ಲೀಟ್ ಆಗಿ ಪ್ರಭಾವಕ್ಕೊಳಗಾಗಿದ್ದಾರೆ ಅಧಿಕಾರಿಗಳು ಅಂತ ಹೇಳ್ತೀರಿ. ಉದ್ದೇಶಪೂರ್ವಕವಾಗಿ ಅಲ್ಲಿ ಬೆಲೆ ಬಾಳತಕ್ಕಂಥ ಭೂಮಿಯನ್ನು ಸರಿಯಾಗಿ 20 ವರ್ಷ ಮುಕ್ತಾಯಗೊಂಡ ನಂತರ ಏಕಾಏಕಿ 2011-12ರಲ್ಲಿ ಎಲ್ಲ ದೇವದಾಸರ ಭೂಮಿಗಳನ್ನು ಕಬಳಿಕೆ ಮಾಡುವಂಥದ್ದು ಇಲ್ಲಿ. ಮತ್ತು ಅದರಲ್ಲಿ ಮುಖ್ಯವಾಗಿ PTCL ಕಾಯ್ದೆ ಅನ್ವಯನೇ ಎಲ್ಲ ನಿಯಮಗಳ ಉಲ್ಲಂಘನೆ ಆಗಿದೆ. ಇದ್ರ ಬಗ್ಗೆ ನಾವು ಅಧಿಕಾರಿಗಳು ಮನವರಿಕೆ ಮಾಡಿದರೂ ಕೂಡ ತುಂಬ ನಿರ್ಲಕ್ಷ್ಯತನದ. ಅಲ್ಲಿಗೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಮಾಜಿ ಶಾಸಕರ ಪ್ರಭಾವ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥ ಆರೋಪ ನಿಮ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಹಾಗೆ ಆ ದೇವದಾಸಿಯರ ಹತ್ರನೇ ಮಾತನಾಡ್ತಾ ಹೋಗೋಣ. ಸಂತ್ರಸ್ತರ ಮಹಿಳೆಯರ ಬಳಿ ಕಣ್ಣೀರು ಹಾಕ್ತಿದ್ದಾರೆ ಅವರು. ಇವತ್ತು ನಮ್ಮ ಮಕ್ಕಳು ಏನು ಉಣ್ಬೇಕು, ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ, ಆದ್ರೆ ಅನುಕೂಲ ಮಾಡಿದ್ದನ್ನ ಮೋಸದಿಂದ ನಮ್ಮಿಂದ ಕಿತ್ಕೊಳ್ಳುವಂತಹ ಕೆಲಸ ಮಾಜಿ ಶಾಸಕರಿಂದ ಆಗಿದೆ ಅನ್ನೋದು ಅವ್ರು ಮಾಡ್ತಾ ಇರುವಂತಹ ಆರೋಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.